ಹೇಳಿ ಸ್ವಾಮಿ. ಈಗ ನಾವು 27 ಜನ ನಾವು ಡೆಲ್ಲಿಗೆ ಬಂದಿದ್ದೀವಿ. ಬೇರೆ ಬೇರೆ ಕಾರಣಗಳಿಂದ ನಿನ್ನೆ ಒಂದು 23 ಜನ ಹೋಗಿ ಖರ್ಗೆ ಸಾಹೇಬ್ರನ್ನ AICC ಅಧ್ಯಕ್ಷರಾದ ನಮ್ಮ ಖರ್ಗೆ ಸಾಹೇಬ್ರಿಗೆ ಮೀಟ್ ಮಾಡಿ ನಮ್ಮನ್ನ ರೀಶಫಲ್ ಮಾಡಿ ನಮ್ಗೆಲ್ಲ ಒಂದು ಚಾನ್ಸ್ ಕೊಡಿ ಅಂತ ಹೇಳಿದೀವಿ. ಯಾಕಂದ್ರೆ ಮಂತ್ರಿಮಂಡಲ ವಿಸ್ತರಣೆ ಮಾಡೋ ಟೈಮ್ನಾಗೆ ಸುರ್ಜೇವಾಲ ಅವ್ರು ಮೀಟ್ ಮಾಡಿದ್ವಿ. 4 ಸರಿ 5 ಸರಿ ಮಾಡಿರೋ ಮಂತ್ರಿ ಮಾಡೋದು ನಮ್ಗೆಲ್ಲ ಚಾನ್ಸ್ ಕೊಡಿ, ನಮ್ಗೂ 3 ಸರಿ 4 ಸರಿ ಗೆದ್ದಿದ್ದೀವಿ, ನಾವು ಪಕ್ಷದಾಗ ಬಹಳ ದುಡ್ದಿದ್ದೀವಿ ಅಂತ ಹೇಳಿದಾಗ ಅವ್ರೇನಂದ್ರು 2 ವರ್ಷ ಆದ್ಮೇಲೆ ಗಿವ್ ಚಾನ್ಸ್ ಎವ್ರಿಬಡಿ ಅಶೋಕ್ ಅಂತ ಹೇಳಿದ್ರು. ಆದ್ರೆ 2 ವರ್ಷ ಆಗಿದ್ದ ತಕ್ಷಣ ನಾವು ಬರೋಣ ಅಂತ ಇದ್ವಿ. ಅಷ್ಟಕ್ಕೆ ಬೇರೆ ಬೇರೆ ರಾಜ್ಯದಾಗಿ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಸ್ವಲ್ಪ ಮುಂದೆ ಹಾಕಿದ್ವಿ. ಆಮೇಲೆ ಮತ್ತೆ ನಮ್ಮ ರಾಜ್ಯದ ಕೂಡ 2 ಉಪಚುನಾವಣೆ ಬಂತು. ಹಾಗಾಗಿ ಮುಂದೆ ಹಾಕಿ ಈಗ 3 ವರ್ಷ ಆಗೋಯ್ತು ಈಗಾಗ್ಲೇ. ಇನ್ನೇನು ಮೇಗ್ ಬಂದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಆದ್ರಿಂದ ಇರೋ 2 ವರ್ಷದೊಳಗೆ ನಮ್ಗೆಲ್ಲರೂ ಒಂದು ಸುಮಾರು 40 ಜನ ಇದೀವಿ. 3 ಸರಿ 4 ಸರಿ ಗೆದ್ದಿರೋರು ಸುಮಾರು ಒಂದು 25 ಜನಕ್ಕಾರು ನಾವು ಚಾನ್ಸ್ ಕೊಡಿ ಅಂತ ಒತ್ತಡ ಇರೋಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಾವೆಲ್ಲ ಶಾಸಕರು ಡೆಲ್ಲಿಗೆ ಬಂದಿದ್ದೀವಿ. ನಿನ್ನೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮೀಟ್ ಮಾಡಿದ್ವಿ. ನಾಳೆ ಸುರ್ಜೇವಾಲಾಗೆ ಮತ್ತು ಶ್ರೀಮಾನ್ ವೇಣುಗೋಪಾಲ್ ಅವ್ರು ಬರ್ತಾರೆ. ಅವ್ರಿಗೂ ಇಬ್ರಿಗೆ ಮೀಟ್ ಮಾಡಿ ನಾವು ಆಮೇಲೆ ಬೆಂಗಳೂರಿಗೆ ಹೋಗ್ತೀವಿ. ನಾವು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೂಡ ಕೇಳಿದೀವಿ. ಸಿಕ್ಕರೆ ಅವ್ರು ಕೂಡ ಮೀಟ್ ಮಾಡಿ ಎಲ್ಲ ಪಕ್ಷದ ಪರಿಸ್ಥಿತಿ ಎಲ್ಲ ಏನ್ ಆಗೋಗಳು ಏನ್ ನಡೀತಾ ಇದೆ ಏನೇನ ಎಲ್ಲ ವಿವರಣೆ ಮಾಡಿ ನಾವು ಬೆಂಗಳೂರು ವಾಪಸ್ ಹೋಗ್ತೀವಿ. ಕೆಪಿಸಿಸಿ ಅಧ್ಯಕ್ಷರು ಹೇಳೋದು ಕರೆಕ್ಟ್, ಶಿಸ್ತು ಕ್ರಮ ಕೈಗೊಂತಾರೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಶಿಸ್ತು ಬಿಟ್ಟು ಹೋದ್ರೆ ತಾನೇ ನಮ್ಗೆ ಆಕ್ಷನ್ ತಗೊಳೋದವರು. ನಾವು ಒಂದು ಲಕ್ಷ್ಮಣ ರೇಖೆ ಹಾಕೊಂಡಿದೀವಿ ನಾವೆಲ್ಲ ಕಾಂಗ್ರೆಸ್ ಅವರು. ನಾವು ಪಕ್ಷದ ವಿರೋಧ ಚಟುವಟಿಕೆ ಯಾವತ್ತೂ ಮಾಡಿಲ್ಲ. ನಾವೆಲ್ಲ ಬಹಳ ಸೀನಿಯರ್ ಇದೀವಿ ಕಾಂಗ್ರೆಸ್ನಾಗೆ. ಪಕ್ಷದ ಚಟುವಟಿಕೆ ಅವ್ರ ಪಾಪ ವಾರ್ನ್ ಮಾಡೋದು ಅವರು, ಅದು ಅವ್ರ ಅಧ್ಯಕ್ಷದ ಡ್ಯೂಟಿ ಏನೋ ಪಕ್ಷದ ಹಿತದೃಷ್ಟಿಯಿಂದ ಅವ್ರು ಆತರ ಹೇಳಿದ್ದಾರೆ, ಯಾರು ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ನಾವು ಕೂಡ ಮೊದಲೇ ಡೆಲ್ಲಿಗೆ ಬರಬೇಕಾದ್ರೆ ಲಕ್ಷ್ಮಣ ರೇಖೆ ಹಾಕೊಂಡ್ಬಿಟ್ಟಿದ್ವಿ. ಪಕ್ಷದ ವಿರೋಧ ಚಟುವಟಿಕೆ ಯಾವುದೇ ಕಾರಣ ಕೂಡ ಯಾರ ನಾಯಕರುಗಳ ಮೇಲೆ ಆಗ್ಲಿ ಪಕ್ಷದ ಮೇಲೆ ಆಗ್ಲಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಮುಖ್ಯಮಂತ್ರಿಗಳ ಬಗ್ಗೆ ಆಗ್ಲಿ ಯಾವ್ದ ಬಗ್ಗೆ ನಾವು ಮಾತಾಡಲಿಲ್ಲ ಅಂತ ನಾವೆಲ್ಲ 30 ಜನ ಕೂತ್ಕೊಂಡು ಮೀಟಿಂಗ್ ಮಾಡಿ ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಅಂದ್ರೆ ಆದಷ್ಟು ಬೇಗನೆ ಸಂಪುಟ ಬದಲಾವಣೆ ಮಾಡಿ ನಮ್ಗೆಲ್ಲ ಅವಕಾಶ ಕೊಡಿ ಕೇಳಕ್ಕೋಸ್ಕರ ಬಂದಿದ್ವಿ. 40 ಜನ ಶಾಸಕರು ಬರ್ತಾರೆ ಅಂತ ಹೇಳಲಾಗ್ತಿತ್ತು. ನಿನ್ನೆ ಯಾಕೆ ಬೇರೆ ಬೇರೆ ಅಂಬೇಡ್ಕರ್ ಇದು ಇತ್ತು. ಇವತ್ತಿನ ದಿನ ನಾವೆಲ್ಲ ಕೆಲವ್ರು ಬಂದು ಇಲ್ಲೇನೆ ನಾವು ಕರ್ನಾಟಕ ಬಂದವ್ರಿಗೆ ಅಂಬೇಡ್ಕರ್ ಜಯಂತಿನ ಇಲ್ಲೇ ಆಚರಿಸ್ತೀವಿ. ಕೆಲವ್ರಿಗೆಲ್ಲ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ರು. ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ಎಲ್ಲರೂ ಬರ್ತಾರೆ. 16ನೇ ತಾರೀಕಿಂದ 17ನೇ ತಾರೀಕು ಸುಮಾರು 30 ಜನ ಅಂತೂ ಡೆಫಿನೆಟ್ ಆಗಿ ಇರ್ತಾರೆ. 30 ಜನ ಕೂಡ ನಾವೆಲ್ಲ ಒತ್ತಡ ಹೇಳ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.